ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅನ್ವಿ. ವೀಕ್ಷಕರೇ, 2025ರ ಭವಿಷ್ಯ ಯಾವ ರೀತಿ ಇದೆ, ಹಾಗೆಯೇ 12 ರಾಶಿಗಳ ಮೇಲೆ ಯಾವ ರೀತಿ ಫಲಾನುಫಲ ಇದೆ, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ, ಸಂಸ್ಕೃತ ಮತ್ತು ಧರ್ಮಶಾಸ್ತ್ರ ಪಂಡಿತರು ಹಾಗೂ ಖ್ಯಾತ ಜ್ಯೋತಿಷಿಗಳು, ಪುರೋಹಿತರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, 2025 ಅಂದರೆ ಎಲ್ರಿಗೂ ಕೂಡ ಒಂದು ಕಾತುರ ಇರುತ್ತೆ. 2025ರಲ್ಲಿ ಯಾವ ರೀತಿ ಇರ್ಬೋದು, ಗ್ರಹಗತಿಗಳು ಯಾವ ರೀತಿ ಸಂಚಾರ ಮಾಡ್ತಾ ಇರ್ಬೋದು, ಅಥವಾ ಏನಾದರೂ ಕೆಡುಕಾಗುತ್ತಾ, ಏನಾದರೂ ಪಾಸಿಟಿವ್ ಏನಾದರೂ ಇದೆಯಾ, ಹೇಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮ್ಮ ಪ್ರಜಾಮಾರ್ಗ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ 2025 ನೂತನ ಆಂಗ್ಲ ವರ್ಷಕ್ಕೆ ಇನ್ನೇನು ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಈ 2025ರ ಒಂದು ಜನರಲ್ ಪ್ರಿಡಿಕ್ಷನ್ಸ್ ಸಾಮಾನ್ಯವಾಗಿ ಹೇಗಿದೆ ಅನ್ನೋದನ್ನು ನಾವು ಅನೇಕ ಕ್ಷೇತ್ರಗಳಲ್ಲಿ, ಅದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು, ಎಲ್ಲವನ್ನು ಬಹಳ ಸ್ಥೂಲವಾಗಿ ನೋಡ್ತು ಅಂದರೆ, ಮೊದಲನೇದಾಗಿ ಈ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಉಂಟಾಗ್ತಕ್ಕಂಥದ್ದು. ಯಾಕೆ ಅಂದರೆ, ವಿದ್ಯಾರ್ಥಿಗಳಿಗೆ ಅಂದಾಗ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದೇ ಬುಧ ಮತ್ತು ಗುರುಗ್ರಹಗಳನ್ನು. ಬುಧ ತಿಂಗಳು ಚೇಂಜ್ ಆಗ್ತಾನೆ, ಆದರೆ ಗುರು ಒಂದು ವರ್ಷ ತನಕ ಆದ್ದರಿಂದ ಸದ್ಯಕ್ಕೆ ಗುರು ವೃಷಭ ರಾಶಿಯಲ್ಲಿದ್ದಾನೆ. ವೃಷಭ ರಾಶಿ ಗುರುವಿಗೆ ಶತ್ರು ಕ್ಷೇತ್ರ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ, ಎಕ್ಸಾಮ್ ತೊಂದರೆ ಆಗುತ್ತೆ, ಇಲ್ಲ ವಿದ್ಯಾರ್ಥಿಗಳ ಒಂದು ತಮ್ಮ ಒಂದು ಸೂಯಿಸೈಡ್ ಕೇಸಸ್, ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗುತ್ತೆ, ಈ ಥರದ್ದೆಲ್ಲ, ಅಥವಾ ಬೇರೆ ಯಾವುದೋ ಒಂದು ಲವ್ ಅಫೇರ್ಗಳಲ್ಲಿ ಸಿಗಾಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ಗುರು ಬದಲಾವಣೆ ಆದರೂ ಕೂಡ ಮಿಥುನ ರಾಶಿಗೆ ಬರ್ತಾನೆ, ಅದು ಕೂಡ ಶತ್ರು ಕ್ಷೇತ್ರ. ಆದ್ದರಿಂದ ಈ ಸಂವತ್ಸರ ಫುಲ್ಲು ಅಂದರೆ 2025 ಟೋಟಲ್ ಆಗಿ ಹೇಳಬೇಕು ಅಂದರೆ ಇನ್ ಜನರಲ್ ಆಗಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದಾಯಕವಾಗಿ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಶ್ರದ್ಧೆಯಿಂದ ಮತ್ತು ಇಷ್ಟಪಟ್ಟು ಓದ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಅದೇ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಬಂತು ಅಂದರೆ, ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ಮುಖ್ಯವಾಗಿ ನಾವು ಬೃಹಸ್ಪತಿ ಅಂದರೆ ಗುರುಗ್ರಹವನ್ನು ನೋಡ್ತೀವಿ. ಗುರು ಈ ಸಂವತ್ಸರ ಫುಲ್ಲು ಶತ್ರು ಕ್ಷೇತ್ರದಲ್ಲಿ ಇರ್ತಾನೆ. ಆದ್ದರಿಂದ ನಮ್ಮ ಪ್ರಪಂಚದಲ್ಲಿ ಆಗಲಿ, ದೇಶದಲ್ಲಿ ಆಗಲಿ, ರಾಜ್ಯದಲ್ಲಿ ಆಗಲಿ ಧಾರ್ಮಿಕವಾದಂತಹ ಯುದ್ಧಗಳು ಜಾಸ್ತಿ ಆಗುತ್ತೆ. ಧಾರ್ಮಿಕ ಮುಖಂಡರುಗಳಿಗೆ ತೊಂದರೆ ಇದೆ. ಧಾರ್ಮಿಕ ಮುಖಂಡರುಗಳಿಗೆ ಅಷ್ಟೇ ಅಲ್ಲದೆ ಧರ್ಮದ ವಿಚಾರದಲ್ಲಿ ಜನಗಳಲ್ಲಿ ಬಹಳ ತೀವ್ರವಾದಂತಹ ಅಸಮಾಧಾನ, ಮತ್ತು ಅಟ್ ದ ವರ್ಸ್ಟ್ ಕಂಡೀಷನ್ ಅಂದರೆ ಕೆಲವು ಪ್ರದೇಶಗಳಲ್ಲಿ ದಂಗೆ ಹೇಳ್ತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಹಾಗಾಗಿ ಜನಗಳು ಆದಷ್ಟು ತಮ್ಮ ಧಾರ್ಮಿಕ ವಿಚಾರಗಳಲ್ಲಿ ಬಹಳ ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಸೂಕ್ತ ಅನ್ನೋದನ್ನು ಹೇಳ್ತೀನಿ ನಾನು. ಅದೇ ರೀತಿಯಲ್ಲಿ ನಾವು ಈ ಒಂದು ಸಾಮಾಜಿಕ ಕ್ಷೇತ್ರವನ್ನು ನೋಡೋಕ್ಕೆ ಹೋಯಿತು ಅಂದರೆ, ಈ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ಈ ಸ್ತ್ರೀಯರು ಒಂದು ಸ್ಥಾನಮಾನಗಳನ್ನು ಗೌರವಿಸಬೇಕಾದಂತಹದ್ದು ಎಲ್ಲ ಪುರುಷರ ಕರ್ತವ್ಯ ಆಗಿರುತ್ತೆ. ಅದನ್ನು ಸಾಮಾನ್ಯವಾಗಿ ತಿಳ್ಕೋಬೇಕು. ಮತ್ತು ನಾವು ನಮ್ಮ ಒಂದು ಪ್ರಜಾಮಾರ್ಗ ವಾಹಿನಿಯಿಂದ ಸನ್ಮಾನ್ಯ ಮೋದಿಜಿಯವರಿಗೆ ಒಂದು ಕಳಕಳಿಯಾದಂತಹ ಮನವಿ ಮಾಡೋದೇನು ಅಂದರೆ, ಯಾರು ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿ ನಡ್ಕೊಳ್ತಾರೆ, ಅನ್ಯಾಯವಾಗಿ ಅಕ್ರಮವಾಗಿ, ಅಂಥವ್ರಿಗೆ ಕಠಿಣವಾದಂತಹ ತೀವ್ರ ಕಠಿಣವಾದಂತಹ ಶಿಕ್ಷೆಯನ್ನು ಜಾರಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ ನಾವು. ಅದೇ ರೀತಿಯಲ್ಲಿ ಈ ಒಂದು ನ್ಯಾಚುರಲ್ ಕೆಲಾಮಿಟೀಸ್, ಪ್ರಾಕೃತಿಕ ವಿಕೋಪಗಳು, ಇದು ಸಾಮಾನ್ಯವಾಗಿ ನಾನು ಹೇಳ್ತಾನೆ ಇರ್ತೀನಿ ಮಾಧ್ಯಮಗಳಲ್ಲಿ, ಮುಂದಿನ ವರ್ಷವೂ ಕೂಡ ಅಧಿಕವಾದಂತಹ ಪ್ರಾಕೃತಿಕ ವಿಕೋಪಗಳು ಆಗತ್ತೆ. ಯಾಕೆ ಅಂದರೆ, ಶನಿ ಮೀನರಾಶಿಗೆ ಬರ್ತಾನೆ. ಶನಿ ಮೀನರಾಶಿಗೆ ಬಂದು ಗುರು ಕೂಡ ಅಲ್ಲಿ ನಮಗೆ ಶತ್ರು ಕ್ಷೇತ್ರದಲ್ಲಿ ಇರ್ತಾನೆ. ಕುಜ ಕೂಡ ಸದ್ಯಕ್ಕೆ ನೀಚ ಕ್ಷೇತ್ರದಲ್ಲಿದ್ದಾನೆ. ಇವೆಲ್ಲವನ್ನು ನೋಡಿದಾಗ ಅಧಿಕವಾದಂತಹ ವಾಹನ ಅಪಘಾತಗಳು ಉಂಟಾಗತ್ತೆ. 2025ರಲ್ಲಿ ಕಡಾಖಂಡಿತವಾಗಿ ಭೂಕುಸಿತ, ಬೆಟ್ಟಗುಡ್ಡಗಳು ಕುಸಿತ ಉಂಟಾಗತ್ತೆ. ಹೆಚ್ಚು ಮಳೆ ಬಂದು ಜಲ ಪ್ರವಾಹ, ಜಲ ಪ್ರಳಯ ಅನೇಕ ಪ್ರದೇಶಗಳಲ್ಲಿ ಪ್ರಪಂಚದಲ್ಲಿ ಆಗ್ತಕ್ಕಂಥದ್ದು. ಜೊತೆಗೆ ಶನಿ ನೀಚಾರೋಹಿಯಾಗಿರ್ತಾನೆ. ಆದ್ದರಿಂದ ಏರ್ ಸ್ಟ್ರೈಕ್ಸ್ ಆಗ್ತಕ್ಕಂಥದ್ದು, ಯುದ್ಧದ ವಾತಾವರಣ ದಿನೇ ಹೆಚ್ಚುತ್ತಾ ಹೋಗುತ್ತೆ. ಯುದ್ಧದ ವಾತಾವರಣ ಹೆಚ್ಚುತ್ತಾ ಹೋಗುತ್ತೆ. ಹಾಗೆಯೇ ವಾಯುಮಾಲಿನ್ಯ, ಶನಿ ಅಂದರೆ ವಾಯುತತ್ವಕಾರಕ. ಹಾಗಾಗಿ ಈಗಾಗಲೇ ನಾವು ಡೆಲ್ಲಿನಲ್ಲಿ ಬಹಳ ತೀವ್ರವಾದಂತಹ ವಾಯುಮಾಲಿನ್ಯಕ್ಕೆ ಒಳಗಾಗಿದ್ದಾರೆ ಜನ ಅಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ. ಅದೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ
ವಾತಕ್ಕೆ ಅಂದರೆ ವಾಯುವಿಗೆ ಸಂಬಂಧಪಟ್ಟಂತಹ ಪ್ರಕೋಪಗಳು, ಜಾಸ್ತಿ ಗಾಳಿ ಬೀಸಿ ತೀವ್ರವಾದಂತಹ ಬಿರುಗಾಳಿ ಬೀಸಿ ಎಷ್ಟೋ ದೇಶಗಳಲ್ಲಿ ಅನಾಹುತಗಳು ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಕೂಡ ಇದೆ. ಅದೇ ರೀತಿಯಲ್ಲಿ ನಾವು ಎಲ್ಲ ಜನಗಳು ಸಾಮಾನ್ಯವಾಗಿ ನಿರೀಕ್ಷೆ ಮಾಡ್ತಕ್ಕಂತಹ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂತು ಅಂದರೆ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಗುರು ಶನಿ ಎರಡೂ ಬದಲಾವಣೆ ಮುಖ್ಯವಾಗಿ ಆಗತ್ತೆ. ಆದ್ದರಿಂದ ಅಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗತ್ತೆ. ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗ್ತಕ್ಕಂಥದ್ದು, ವಾಗ್ಯುದ್ಧಗಳಾಗ್ತಕ್ಕಂಥದ್ದು, ಮಾತಿನ ಸಮರಗಳು, ಅವ್ರ ಮೇಲೆ ಕಿತ್ತಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಅನ್ನೋದು ಖಡಾಖಂಡಿತವಾಗಿ ಇದೆ ಅನ್ನೋದನ್ನು ಹೇಳ್ಬೋದು ನಾವು. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ರಾಜಕಾರಣಿಗಳು ಅಂತ ಯಾರಿರ್ತಾರೆ ಆದಷ್ಟು ತಮ್ಮ ಮಾತನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಕೆಲವು ರಾಜಕಾರಣಿಗಳಿಗೆ ತೀವ್ರ ಅನಾರೋಗ್ಯ ಅಥವಾ ಮರಣ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ 2025ನೇ ಇಸ್ವಿಗೆ ಸೂಚಿಸ್ತಾ ಇದೆ. ಅದು ರವಿ ಶನಿ, ರವಿ ರಾಹು ಅಥವಾ ರವಿ ಕೇತು ಕಾಂಬಿನೇಷನ್ ಈ ಥರದ್ದೆಲ್ಲ ಆದಾಗ ಆ ಒಂದು ಕಾಲದಲ್ಲಿ ಆಗ್ತಕ್ಕಂಥದ್ದು ಅದು. ಹಾಗಾಗಿ ರಾಜಕೀಯದಲ್ಲಿ ಇರತಕ್ಕಂಥವರು ತಮ್ಮ ಆರೋಗ್ಯವನ್ನು ಕೂಡ ಬಹಳ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾವು ಒಟ್ಟಾರೆಯಾಗಿ 2025 ಅನ್ನೋದನ್ನು ನೋಡೋಕೆ ಹೋಯಿತು ಅಂದರೆ, ನ್ಯೂಮರಾಲಜಿಕಲ್ ಆಗಿ ಸಂಖ್ಯಾಶಾಸ್ತ್ರದ ಪ್ರಕಾರ 2, 0, 2, 5 ಅನ್ನೋದು ನಾವೆಲ್ಲ ಆ್ಯಡ್ ಮಾಡ್ತಂದ್ರೆ 9 ಬರುತ್ತೆ. 9 ಅಂದರೆ ಕುಜ 9 ನಂಬರ್ ಇಂಡಿಕೇಟ್ಸ್ ಮಾರ್ಸ್ ಅಂದರೆ ಕುಜನನ್ನು. ಕುಜ ಅಂದರೆ ರಕ್ತಕಾರಕ, ಕಲಹಕಾರಕ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಕಲಹ ಉಂಟಾಗತ್ತೆ, ವಾಗ್ಯುದ್ಧಗಳು ಉಂಟಾಗತ್ತೆ, ವೈಮಾನಿಕ ದಾಳಿಗಳು ಉಂಟಾಗತ್ತೆ. ಮತ್ತು ಮಿಲಿಟ್ರಿ ಫೋರ್ಸ್ ಏನಿರುತ್ತೆ ಅವರುಗಳಿಗೆ ಕೆಲಸ ಜಾಸ್ತಿ ಆಗತ್ತೆ. ಸುಮಾರು ಕಡೆ ವಾಹನ ಅಪಘಾತಗಳಾಗತ್ತೆ, ಬೆಟ್ಟ ಗುಡ್ಡಗಳು, ಭೂ ಕುಸಿತ ಉಂಟಾಗತ್ತೆ. ಇವೆಲ್ಲ ಕುಜನಿಗೆ ಸಂಬಂಧಪಟ್ಟಂತಹದ್ದು. ಅದೇ ರೀತಿಯಲ್ಲಿ ರಕ್ತ, ಕುಜನಿಗೆ ಬ್ಲಡ್ ಅಂತ ಹೇಳ್ತೀವಿ, ಕಾರಕ ಅಂತ. ಹಾಗಾಗಿ ಅನೇಕ ಕಡೆ ರಕ್ತದ ಓಕುಳಿನೇ ಹರಿತದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಂದಷ್ಟು ಇದಾಗತ್ತೆ. ಉಗ್ರಗಾಮಿಗಳ ಒಂದು ಸಂಘಟನೆಗಳು ಚಟುವಟಿಕೆ ಜಾಸ್ತಿ ಆಗತ್ತೆ. ಸುಮಾರು ಭಾಗಗಳಲ್ಲಿ ಟೆರರಿಸ್ಟ್ ಅಟ್ಯಾಕ್ಸ್ಗಳು, ಬಾಂಬ್ ಬ್ಲಾಸ್ಟ್ಗಳು ಇವೆಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ 2025ರಲ್ಲಿ ಇದೆ. ಆದ್ದರಿಂದ 2025 ಅನ್ನತಕ್ಕಂಥ ಒಂದು ವರ್ಷ ಏನಿದೆ ಅದು ಎಲ್ಲ ಪ್ಲಸ್ಸು ಮತ್ತು ಮೈನಸ್ಸುಗಳನ್ನು ಒಳಗೊಂಡು ಇದೆ. ಆದ್ದರಿಂದ ಆದಷ್ಟು ಜನಗಳಲ್ಲಿ ನಾವು ಜಾಗ್ರತೆಯನ್ನು ಮೂಡಿಸೋದಕ್ಕೆ ಮತ್ತು ಇಲ್ಲಿ ಭಯವನ್ನು ಸೃಷ್ಟಿ ಯಾವುದೂ ಮಾಡ್ತಾ ಇಲ್ಲ. ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅದನ್ನು ನಾನು ಹೇಳ್ತಾ ಇರೋದೇ ಹೊರತು, ಯಾಕೆಂದರೆ ಮುಂಡೇನ್ ಅಸ್ಟ್ರಾಲಜಿ ಅಂತ ಜ್ಯೋತಿಷ್ಯದಲ್ಲಿ ನಾವು ಹೇಳ್ತೀವಿ, ಮೇದಿನಿ ಜ್ಯೋತಿಷ್ಯ ಅಂತ. ಈ ಮೇದಿನಿ ಜ್ಯೋತಿಷ್ಯದಲ್ಲಿ ಇವೆಲ್ಲವನ್ನೂ ಕೂಡ ಹೇಳಿರ್ತಕ್ಕಂಥದ್ದು. ಯಾರು ಬೇಕಾದರೂ ಅದನ್ನು ಸ್ಟಡಿ ಮಾಡ್ತು ಅಂದರೆ ನಿಮಗೆಲ್ಲನೂ ಸಿಗುತ್ತೆ ಗ್ರಂಥಗಳಲ್ಲಿ. ಹಾಗಾಗಿ ಈ 2025ನೇ ಇಸ್ವಿ ಸ್ವಲ್ಪ ಮಿಶ್ರ ಫಲಗಳನ್ನು ಹೊಂದಿದೆ. ಆದ್ದರಿಂದ ಜನಗಳು ಎಲ್ಲರೂ ಕೂಡ ತಮ್ಮ ಒಂದು ಬುದ್ಧಿಯನ್ನು ಸ್ಥಿಮಿತ ಅಥವಾ ಹತೋಟಿನಲ್ಲಿ ಇಟ್ಕೊಂಡು ಯಾವ ಜನಗಳಿಗೂ ಬೇರೆಯವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಜೀವನವನ್ನು ನಡೆಸೋದು ಬಹಳ ಸೂಕ್ತ ಅಂತ ಹೇಳ್ತೀನಿ ನಾನು. ಓಕೆ ಗುರುಗಳೇ, ಸಿನಿಮಾ ಕ್ಷೇತ್ರ ಯಾವ ರೀತಿ ಇರುತ್ತೆ? ಯಾಕೆಂದರೆ ಸಿನಿಮಾ ಅಂತಂದರೆ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ರಿಗೂ ಕೂಡ. ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಸಿನಿಮಾ ರಂಗದಲ್ಲಿ ಯಾವ ರೀತಿ ಬೆಳವಣಿಗೆ ಇದೆ ಅಥವಾ ಏನು ಅಪಘಾತಗಳೇನಾದರೂ ಆಗುತ್ತಾ, ಆಘಾತಗಳಾಗುತ್ತಾ ಅಂತ. ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಯಾವಾಗ ಶುಕ್ರ, ರವಿ, ಕುಜ, ಶನಿ, ರಾಹು, ಕೇತುಗಳ ಒಟ್ಟಿಗೆ ಗೋಚಾರದಲ್ಲಿ ತಿಂಗಳು ಫಲದಲ್ಲಿ ಬರ್ತಾನೆ, ಆಗೆಲ್ಲ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಬಹಳ ತೊಂದರೆ ಅನ್ನತಕ್ಕಂಥದ್ದು ಇದೆ. ಹಾಗಾಗಿ ಸಿನಿಮಾ ರಂಗದಲ್ಲಿ ಇರ್ತಕ್ಕಂತಹ ಕೆಲವು ದಿಗ್ಗಜರಿಗೂ ಕೂಡ ಆಘಾತ ಉಂಟಾಗತಕ್ಕಂತಹ ಕೆಲವು ಘಟನೆಗಳು ನಮ್ಮ ದೇಶದಲ್ಲೇ ಆಗಲಿ, ಸಮಾಜದಲ್ಲೇ ಆಗಲಿ, ಪ್ರಪಂಚದಲ್ಲೇ ಆಗಲಿ ನಡೀತಕ್ಕಂತಹ ಪಾಸಿಬಿಲಿಟೀಸು ಇದೆ. ಅದೇ ರೀತಿಯಲ್ಲಿ ಶುಕ್ರ ಇಂಡಿಕೇಟ್ಸ್ ಆಲ್ ಕೈಂಡ್ಸ್ ಆಫ್ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ಲರನ್ನೂ ಕೂಡ ಸೂಚಿಸುತ್ತೆ ಶುಕ್ರ ಅನ್ನತಕ್ಕಂಥದ್ದು. ಹಾಗಾಗಿ ಈ ಶುಕ್ರ ಮತ್ತು ಕುಜ ಇವೆರಡು ಬಹಳ ಇಂಪಾರ್ಟೆಂಟು ನಮಗೆ ಇವತ್ತಿನ ಲೈಫ್ ಸ್ಟೈಲ್ಗೆ. ಯಾಕೆ ಅಂದರೆ ಕುಜ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ, ಇನ್ನು ಎಲ್ಲ ಥರದ ಸೋಷಿಯಲ್ ಮೀಡಿಯಾಗಳಿಗೂ ಶುಕ್ರ ಕಾಲಕ ಆಗ್ತದೆ. ಸಿನಿಮಾ ಒಂದಕ್ಕೆಲ್ಲ, ಸಿನಿಮಾ ಜೊತೆಗೆ ಇವತ್ತಿನ ಕಾಲದಲ್ಲಿ ನಾವು ಸೋಷಿಯಲ್ ಎಲ್ಲ ಯೂಟ್ಯೂಬ್ ಚಾನಲ್ಗಳಾಗಲಿ, ಇನ್ನೊಂದಾಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ ಎಲ್ಲವನ್ನೂ ತೊಗೋಬೇಕಾಗತ್ತೆ. ಇದೆಲ್ಲವನ್ನೂ ತೊಗೊಂಡಾಗಲೂ ಕೂಡ ನಾವು ಇಲ್ಲೂ ಕೂಡ ಕೆಲವು ವಿಶೇಷ ಬದಲಾವಣೆಗಳು ಮತ್ತು ಕೆಲವು ಅಪ್ಗ್ರೇಡ್ಸ್ ಆಗ್ತಕ್ಕಂತಹ ಯೋಗ ಇದೆ. ಯಾಕೆಂದರೆ ಕುಜ ನೀಚಕ್ಷೇತ್ರ ಬಿಟ್ಟು ಮುಂದಕ್ಕೆ ಬರ್ತಾನೆ. ಆದ್ದರಿಂದ ಸ್ವಲ್ಪ ಅನುಕೂಲ ಸ್ಥಿತಿ ಒಂದು ಸ್ವಲ್ಪ ಕಾಲ ವಾತಾವರಣ ಮೂಡುತ್ತೆ. ಆದ್ದರಿಂದ ಕೆಲವು ಹೊಸ ಆವಿಷ್ಕಾರಗಳು ತಾಂತ್ರಿಕ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಈಗಾಗಲೇ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚು ಸಂಶೋಧನೆಗಳು ಆಗಿ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಕೆಲವು ಹೊಸ ಟೆಕ್ನಾಲಜಿ ಬರ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇದೆ.
ಓಕೆ ಗುರುಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. 2025ರ ಭವಿಷ್ಯ ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ, ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರಜಾಮಾರ್ಗ. ಇದು ಜನಸಾಮಾನ್ಯರ ಧ್ವನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.